ಲಾ ಕಾಲೇಜಿನಲ್ಲಿ ಹಳ್ಳಿಯ ಸೊಬಗು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದಲ್ಲಿ ಹಳ್ಳಿ ಸೊಬಗು, ಹಳ್ಳಿಯ ಜೀವನ, ಹಳ್ಳಿಯ ವಾತಾವರಣದ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಳ್ಳಿಯ ಸಂಪ್ರದಾಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಮಂಜುಳಾ SR ಅವರು ಹೇಳಿದರು. ನಮಸ್ಕಾರ. ಸರ್ ಸಿದ್ದಪ್ಪ ಕಂಬಳಿ ಲಾ ಕಾಲೇಜ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ವಿಲೇಜ್ ಡೇ ಅನ್ನೋದನ್ನ ನಾವು ಆರ್ಗನೈಸ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನಾಡಿನ ಸಂಸ್ಕೃತಿ, ಕಲೆ ಬಿಂಬಿಸುವಂತಹ ಕೆಲಸಗಳನ್ನು ನಮ್ಮ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಮುಂದಿನ ಪೀಳಿಗೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ನಮ್ಮ ಸಂಸ್ಕೃತಿಯನ್ನ ಬೆಳೆಸಿ ಉಳಿಸಿ ಎಲ್ಲದರಲ್ಲೂ ನಮ್ಮ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸ್ತಿ ಅಂತೇಳಿ ನಾನು ಎಲ್ಲರಿಗೂ ಶುಭ ಹಾರೈಸ್ತೇನೆ. ನಮಸ್ಕಾರ. ಕಾಲೇಜಿನ ಉಪನ್ಯಾಸಕರಾದ S ಮಾಳ್ಗಿರವರು ಮಾತನಾಡಿ, ವಿದ್ಯಾರ್ಥಿಗಳು ಕಾಲೇಜಿಗೆ ಟ್ರ್ಯಾಕ್ಟರ್, ಚಕ್ಕಡಿ ತಂದಿರುವುದನ್ನ ನೋಡಿ ಬಹಳ ಸಂತೋಷವಾಯಿತು. ಹಾಗೆಯೇ ಹುಡುಗಿಯರು ಸೀರೆಯನ್ನ ಉಟ್ಟು ಹುಡುಗರು ಪಂಚೆ ಹಾಕಿಕೊಂಡು ಬಂದಿರುವುದರಿಂದ ಹಳ್ಳಿಯ ಹಬ್ಬದ ವಾತಾವರಣ ಉಂಟಾಗಿದೆ ಎಂದರು. ಇವತ್ತು ನಾವು ವಿಲೇಜ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನೀವು ನೋಡ್ದ ಹಾಗೆ ನಾವು ಸರಸ್ವತಿ ಪೂಜೆಯನ್ನ ಮಾಡೋ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಚಾಲನೆ ಮಾಡಿದ್ವಿ. ಒಬ್ಬರ ಮನೆಗೆ ಪೂಜೆ ಮಾಡಿದ್ವಿ. ಅದೇ ತರ ಎಲ್ಲಾ ನಮ್ಮ ವಿದ್ಯಾರ್ಥಿಗಳು ಹಳ್ಳಿಯ ಸೊಬಗನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಪ್ರಾಮುಖ್ಯತೆ ತೋರಿಸೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತಿನ ದಿನ ಸಿಟಿಯಲ್ಲೇ ವಾಸ ಇರೋದ್ರಿಂದ ಅವ್ರಿಗೆಲ್ಲ ಒಂದು ಅವಕಾಶನೇ ಸಿಕ್ಕಿರೋದಿಲ್ಲ. ಹಳ್ಳಿಯ ಜೀವನ ಶೈಲಿಯನ್ನ ಅದನ್ನ ಅನುಭವಿಸೋ ಅವಕಾಶ ಸಿಕ್ಕಿರೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲರೂ ಅದನ್ನ ಅನುಭವಿಸ್ತಾ ಇದ್ದಾರೆ. ಇದನ್ನ ನೋಡಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ವಕೀಲರಾದ KS ಕೋರಿಶೆಟ್ಟರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಪ್ರಯತ್ನ, ಪರಿಶ್ರಮದಿಂದ ಈ ಕಾರ್ಯಕ್ರಮ ಇಷ್ಟೊಂದು ಸುಂದರವಾದ ರೀತಿಯಲ್ಲಿ ಮೂಡು ಬರುತ್ತಿದೆ ಎಂದು ಹೇಳಿದರು. ಸರ್ವರಿಗೂ ವಂದನೆಗಳು. ಸರ್ ಸಿದ್ದಪ್ಪ ಕಂಬಳಿ ಹೂಬಳ್ಳಿಯ ಪ್ರತಿಭೆ. ಅವರು ತಮ್ಮ 28ನೇ ವಯಸ್ಸಿನಲ್ಲೇನೆ ಮುಂಬೈ ಸರ್ಕಾರದಲ್ಲಿ 7 ಖಾತೆಗಳ ಮಂತ್ರಿಗಳಾಗಿದ್ದರು. ಅವರ ಕರುಣೆಯಿಂದಲೇ ಧಾರವಾಡಕ್ಕೆ ಕರ್ನಾಟಕ ಕಾಲೇಜು ಬಂತು. ಅದರಿಂದಲೇ ಕರ್ನಾಟಕ ವಿಶ್ವವಿದ್ಯಾಲಯ ಬಂತು. ಅದರಿಂದಲೇ ಕರ್ನಾಟಕ ವಿಶ್ವವಿದ್ಯಾಲಯ ಕಾನೂನು ಕಾಲೇಜು ಕೂಡ ಬಂತು. ಅವರ ಹೆಸರನ್ನು ಹೊತ್ತುಕೊಂಡಿರ್ತಕ್ಕಂಥದ್ದೇ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯ. ಈ ಕಾನೂನು ಮಹಾವಿದ್ಯಾಲಯದೊಳಗೆ ವಾರ್ಷಿಕ ಉತ್ಸವ, ವಾರ್ಷಿಕ ಮಹಾ ಹಬ್ಬ, ಈ ಸಂಪ್ರದಾಯ ಅಂತಕ್ಕಂಥದ್ದು ಇದು 4-5 ದಿನಗಳವರೆಗೆ ಇಲ್ಲಿ ನಡೀತಾ ಇದೆ. ಕಳೆದ 3 ದಿನಗಳಿಂದ ಪ್ರಾರಂಭವಾಗಿ ನಾಳೆಗೆ ಸಮಾರೋಪಗೊಳ್ಳುತ್ತಾ ಇದೆ. ಇವತ್ತಿನ ದಿನ ಗ್ರಾಮೀಣ ಸಂಸ್ಕೃತಿಯನ್ನ ಪರಿಚಯಿಸತಕ್ಕಂಥ ನಮ್ಮ ವಿದ್ಯಾರ್ಥಿಗಳು, ಇಲ್ಲಿ ಕಾನೂನು ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಭಾವಿ ನ್ಯಾಯವಾದಿಗಳು, ಭಾವಿ ನ್ಯಾಯಾಧೀಶರಾಗ್ತಕ್ಕಂಥವ್ರು. ಇವರಿಗೆ ಈ ನೆಲದ ಅಸ್ಮಿತೆ, ಈ ಕೃಷಿಯ ಸಂಸ್ಕೃತಿ, ಈ ನಾಡಿನ ಅಸ್ಮಿತೆ ತಿಳಿಬೇಕು. ಹಳ್ಳಿಯಿಂದ ಬಂದಂತ ಜನ ಮರಳಿ ಹಳ್ಳಿಯ ಜನರ ಸೇವೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ನಗರೀಕರಣದ ನೆಪದೊಳಗ, ಆಧುನೀಕರಣದ ನೆಪದೊಳಗ, ಪಾಶ್ಚಾತ್ಯೀಕರಣಗೊಳ್ಳತಕ್ಕಂಥ ಈ ಸಂದರ್ಭದೊಳಗ ಮರಳಿ ಈ ರೈತನ ಬೆವರಿನ ಹಲಿಗೆ ಬೆಲೆ ಕೊಡುವಂತಹ ಪ್ರಜ್ಞೆ ಯುವ ಜನಾಂಗಕ್ಕೆ ಬರಲಿ ಅನ್ನುವಂತಹ ಕಾರಣದಿಂದ ಈ ಒಂದು ಹಳ್ಳಿ ಸೊಗಡು ಅನ್ನುವಂಥ ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಲ್ಲಿ ವಿದ್ಯಾರ್ಥಿಗಳು ಚಕ್ಕಡಿ ಮೂಲಕ, ಟ್ರ್ಯಾಕ್ಟರ್ ಮೂಲಕ ರೈತರ ಒಂದು ಚಟುವಟಿಕೆಗಳನ್ನ ಅನುಸರಿಸತಕ್ಕಂಥ, ತಾವು ಕೂಡ ರೈತನ ಮಕ್ಕಳೇ ಅನ್ನುವಂಥ ಪ್ರಜ್ಞೆ ಅವರಿಗೆ ಬರಲಿ ಅನ್ನುವಂಥ ಉದ್ದೇಶದಿಂದ ಆ ಮೂಲಕ ನಾಡಿನ ಯುವ ಜನರ ಚಿತ್ತ ಗ್ರಾಮೀಣ ಜನರ ಸೇವೆಯತ್ತ ಸಾಗಬೇಕು ಅನ್ನುವಂಥ ಉದ್ದೇಶದಿಂದ ಇಂಥ ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ SR ಮಂಜುಳಾ ಮೇಡಮ್ ಅವರು ಹಾಗೂ ಡಾಕ್ಟರ್ ಶಶಿರೇಖಾ ಮಾಳ್ಗಿ ಮೇಡಮ್ ಅವರು ಮತ್ತು ಎಲ್ಲ ಬೋಧಕೇತರ ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಇದನ್ನ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಇದನ್ನ ಆರ್ಗನೈಸ್ ಮಾಡಲಿಕ್ಕೆ ಹೆಚ್ಚು ವಿದ್ಯಾರ್ಥಿನಿಯರೇ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇದನ್ನೇ ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಾನೂನು
ಕಾನೂನು ಪದವೀಧರರಾದ ಮೇಲೆ ಅವರು ಈ ನಾಡಿನ ಅಸ್ಮಿತೆ, ಈ ನಾಡಿನ ಬೆನ್ನೆಲುಬಾಗಿರ್ತಕ್ಕಂಥ ರೈತ ವರ್ಗದ ಸೇವೆ ಮಾಡಿದಾಗ ಅವರು ಇಂಥ ಮಹಾವಿದ್ಯಾಲಯದಲ್ಲಿ ಓದಿದ್ದು ಸಾರ್ಥಕ ಆಗ್ತದೆ ಅನ್ನುವಂಥ ಭಾವ ಅವರಲ್ಲಿ ಬರಲಿ ಅನ್ನುವಂಥ ಉದ್ದೇಶಕ್ಕಾಗಿ ಕಾಲೇಜು ಮಂಡಳಿ ಈ ಒಂದು ಸಂಪ್ರದ ಅನ್ನುವಂತಹ ಹಬ್ಬವನ್ನು ಆಚರಿಸುವುದರ ಮುಖಾಂತರ ನಾಡಿನ ಜನರನ್ನ, ನಾಡಿನ ಸಂಸ್ಕೃತಿಯತ್ತ ಮರಳಿ ಕಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆ ಒಳಗ ಈ ಹಬ್ಬವನ್ನ ನಾವೆಲ್ಲರೂ ಕೂಡ ಇವತ್ತು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಕೋಳನ್ನಟ್ಟಿ, ಹುಸೇನ್ ಕುಂದಗೋಳ್, ವೆಂಕಟೇಶ್ ರೆಡ್ಡಿ, ಕಿರಣ್ ಅಡ್ಡಪ್ನವರ್, ಅರುಣ್ ಮೋದಿ, ಅಭಿಷೇಕ್ ರಾಮಗಿರಿ, ಸಾದಿಕ್, ದೇವರಾಜ್, ಅಮಿತ್ ಪಾಟೀಲ್, ಸಮೀರ್ ಜೋಡಹಳ್ಳಿ, ವಿನಾಯಕ್ ಪಾಟೀಲ್, ಅಭಿಷೇಕ್ ದೊಡವಾಡ್, ಶಂಭುಲಿಂಗ್, ಕೃಷ್ಣ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಹಳ್ಳಿಯ ಸಾಂಪ್ರದಾಯಿಕ ಉಡುಪುಗಳನ್ನು ತೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.